ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಇವತ್ತಿನ ದಿನ ನಾನು ಈ ಒಂದು ಬೆಂಗಳೂರಲ್ಲಿ ಕರೆದು ನಮಗೆ ಡಾಕ್ಟರೇಟ್ ಪದವಿಯನ್ನೇ ನೀಡಿರೋದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ನಾನು ಕೂಡ ಒಬ್ಬ ರೈತನ ಮಗನಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಬೆಳವಣಿಗೆಯಾಗಿ 17 ವರ್ಷದಲ್ಲಿ ನಾನು ಭಾರತೀಯ ಸೇನೆಯಲ್ಲಿ ಸೇರಿಕೊಂಡಿದ್ದೆ. ನಮ್ಮ ಹಿರಿಯ ಅಣ್ಣನ ಒಂದು ಫೋಟೋ, ಯಾಕಂದರೆ ಅವರು ಭಾರತೀಯ ಸೇನೆಯಲ್ಲಿ ಸೇರಿಕೊಂಡಿದ್ದರು. ಅವರ ಒಂದು ಫೋಟೋನ ನೋಡಿ ಇನ್ಸ್ಪೈರ್ ಆಗಿ ನಾನು ಕೂಡ ಭಾರತೀಯ ಸೇನೆಯಲ್ಲಿ ಸೇರ್ಪಡೆಯಾಗಿದ್ದೆ. ಭಾರತೀಯ ಸೇನೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 20 ವರ್ಷಗಳ ಕಾಲ ನಾನು ಚೈನಾ ಬಾರ್ಡರಲ್ಲಿ ಒಂದು 3 ವರ್ಷ ಸೇವೆ ಮಾಡಿದ್ದೀನಿ. ಅದರ ಜೊತೆಗೆ ಪಾಕಿಸ್ತಾನ ಬಾರ್ಡರಲ್ಲಿ 6 ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೀನಿ. ಒಂದು ಸ್ಪೆಷಲ್ ಫೋರ್ಸಲ್ಲಿ ಒಂದು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಒಂದು ಫೋರ್ಸ್ ಇರುತ್ತಲ್ಲ, ಅದು ಒಂದು ಸ್ಪೆಷಲ್ ಫೋರ್ಸಲ್ಲಿ ಕೂಡ ನಾನು ಕೂಡ 20 ವರ್ಷಗಳ ಕಾಲ ಸೇವೆ ಮಾಡಿದೆ. ಅದರಲ್ಲಿ ಸ್ಪೆಷಲಿ ಇಂಡಿಯಾ ಅಲ್ಲದೆ ನಾನು ರಷ್ಯಾ, ಒಮಾನ್, ಭೂಟಾನ್ ಹೀಗೆ ಹಲವಾರು ದೇಶಗಳಲ್ಲಿ ಕೂಡ ನನಗೆ ಹೋಗಲಿಕ್ಕೆ ಬೇರೆ ರಾಷ್ಟ್ರಗಳ ಜೊತೆಗೆ ನನಗೆ ಒಂದು ಯುದ್ಧಾಭ್ಯಾಸ ಮಾಡಲಿಕ್ಕೂ ಅವಕಾಶ ಸಿಕ್ಕಿತ್ತು. ನನ್ನ ಒಂದು ಕಡಿಮೆ ವಯಸ್ಸಿನಲ್ಲಿ ಒಂದು ಒಳ್ಳೆಯ ಒಂದು ಪ್ರಮೋಷನ್ನ ತೊಗೊಂಡು ನಾನು ಜೂನಿಯರ್ ಕಮಿಷನರ್ ಆಗಿ ಭಾರತೀಯ ಸೇನೆಯಲ್ಲಿ ಕೂಡ ನಾನು 7 ವರ್ಷಗಳ ಕಾಲ ನಾನು ಸೇನಾಧಿಕಾರಿಯಾಗಿ ಕೂಡ ಸೇವೆ ಮಾಡಿದ್ದೀನಿ. ಪ್ರದೀಪ್ ಹಾದಿಮನಿ ಅಂತ, ವೈದ್ಯಕೀಯ ಸೇವೆಯಲ್ಲಿ 22 ವರ್ಷ ಆಯ್ತು ಇವಾಗ. ಮೊದಲನೇದಾಗಿ ನಾನು ಮೊದಲಿಗೆ ಜಾಯ್ನ್ ಆಗಿದ್ದು ಬೆಂಗಳೂರು ಜಿಂದಾಲ್ ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದೆ. ಅದಾದ ನಂತರ ಗದಗ ವಾತ್ಸಲ್ಯದಲ್ಲಿ ಸೇವೆ ಸಲ್ಲಿಸಿದೆ. ಅದಾದ ನಂತರ ಹುಬ್ಬಳ್ಳಿ ಲೈಫ್ಲೈನ್ 24x7ನಲ್ಲಿ ಸೇವೆ ಸಲ್ಲಿಸಿದೆ. ಹಾಗೂ ಬೆಳಗಾವಿ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸಿದೆ. ಹಾಗೂ ಅನೇಕ ಉಚಿತ ತಪಾಸಣೆಗಳ ಶಿಬಿರಗಳನ್ನು ಮಾಡಿದೆ ಗ್ರಾಮಾಂತರದಲ್ಲಿ ಹೋಗಿ. ಹಾಗೂ ನಾನು ಮೊದಲಿಂದಲೂ ರಂಗ ಕಲಾವಿದ ಆಗಿದ್ದೆ. ಅನೇಕ ನಾಟಕಗಳಲ್ಲಿ ತುಂಬ ಅಭಿನಯಿಸಿದ್ದೇನೆ. ಆಮ್ಯಾಗ ಆಕಾಶವಾಣಿ ಧಾರವಾಡ ಬಾನುಲಿಯಲ್ಲಿ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದೇನೆ. ಹಾಗೂ ಇನ್ನೂ ಅನೇಕ ಸಮಾಜ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತೇನೆ. ಈ ಥರ ಫ್ಲಡ್ ಆದಾಗ ಅಥವಾ ಜನರಲ್ಲಿ ಆತಂಕ ಅಥವಾ ಇದು ಇದ್ದಾಗ ಹೋಗಿ ಅಲ್ಲಿ ಉಚಿತ ಕ್ಯಾಂಪ್ ಮಾಡಿ, ಆಮ್ಯಾಗ ಬ್ಲಡ್ ಡೊನೇಟ್ ಮಾಡೋ ಕ್ಯಾಂಪು, ಆಮ್ಯಾಗ ಉಚಿತ ತಪಾಸಣೆ ಶಿಬಿರ, ಐ ಕ್ಯಾಂಪು, ಈ ಥರ ಎಲ್ಲ ನೂರಾರು ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಇನ್ನು ಹೇಳಬೇಕಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀನಿ. ಏಕೆಂದರೆ ಮಕ್ಕಳು ಮಾರ್ಗದರ್ಶನದಲ್ಲಿ ITI, ಆರ್ಟ್ಸು, ಕಾಮರ್ಸು ಅದೆಲ್ಲ ಓದ್ತಾ ಇರೋರಿಗೆ, ಇಲ್ಲ ನೀವು ಮೆಡಿಕಲ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ಳಿ, ಮೆಡಿಕಲ್ ಲೈನ್ ಮಾಡೋದ್ರಿಂದ ತುಂಬ ನಿಮಗೆ ಇದು ಇರ್ತದೆ. ಅದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ರಕ್ತ ಪರೀಕ್ಷೆ ಮಾಡೋದು, ಹಾಗೂ ಕ್ಷಯಕಿರಣ ಅಂದರೆ ಎಕ್ಸ್ರೇ ಮಾಡುವಂಥದ್ದು, ಹಾಗೂ ಕಣ್ಣಿನ ತಪಾಸಣೆ ಮಾಡಿ ನಂಬರ್ ಕೊಡ್ತಕ್ಕಂಥ ಈ ಥರ ಕೋರ್ಸ್ಗಳಿಗೆ ಮಕ್ಕಳಿಗೆ ನಾನು ಮಾರ್ಗದರ್ಶನ ನೀಡ್ತಾ ಇದ್ದೀನಿ. ಹಾಗೂ ಇನ್ನು ಸೋಷಿಯಲ್ ಇದರಲ್ಲಿ ತುಂಬ ಅನೇಕ ಜನರಿಗೆ ಇನ್ಶೂರೆನ್ಸ್ ಮುಖಾಂತರ ಅಥವಾ ಇನ್ನಿತರೆ ಯಾವುದೇ ಸಹಾಯ ಬೇಕಿತ್ತಂದರೆ ನಾನು ಎನಿ ಟೈಮ್ ಅವರಿಗೆ 24 ಅವರ್ಸಲ್ಲಿ ಆ ಸಹಾಯನ ಮಾಡಿಕೊಡುವಂಥ ಪ್ರವೃತ್ತಿಯನ್ನು ಹೊಂದಿದ್ದೇನೆ. ಇವತ್ತಿನ ದಿವಸ ಭಾರತ್ ವರ್ಚುವಲ್ ಪೀಸ್ ಎಜುಕೇಷನ್ನಲ್ಲಿ ನನಗೆ ಗೌರವ ಡಾಕ್ಟರೇಟ್ ಸಿಕ್ಕಿರೋದು ತುಂಬ ಸಂತೋಷದ ಸುದ್ದಿ. ಹಾಗೂ ಇನ್ನೂ ಅನೇಕ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಇವತ್ತಿನ ದಿನ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಸರ್, ನಮಗೆ ಈ ಪರಿಸ್ಥಿತಿ ನಮಗೆ ಒಂದು ಗೌರವಪಟ್ಟ ಕರ್ನಾಟಕ ಎಲ್ಲರೂ ಜನಕ್ಕೂ ನಾವು ಅವ್ರ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಇಂಡಸ್ಟ್ರಿಯಲ್ಲಿ ನಾವು ಒಂದು 10-11 ಶುಗರ್ ಫ್ಯಾಕ್ಟ್ರಿಗಳಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಈಗ ನಾವು ಏನಾಗಿದೆ, ನಾವು ಸಾಧಾರಣ ಒಂದು BSc ರಾ ಗ್ರ್ಯಾಜುಯೇಟ್ ಆಗಿ ಆಮೇಲೆ ನಾವು ಸೆಲ್ಫ್ ಎಜುಕೇಷನ್ ಮಾಡಿಕೊಂಡು ಇವತ್ತು ನಾವು BSc ಆದಮೇಲೆ MSc ಆದಮೇಲೆ MTech, ಮತ್ತು MTech ಆದಮೇಲೆ ನಾವು ANSI, ದಟ್ ಈಸ್ ಅಸೋಸಿಯೇಷನ್ ಆಫ್ ನ್ಯಾಷನಲ್ಸ್ ಯೂನಿಟ್, ನಾವು ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸು ಅವ್ರದ್ದು ಒಂದು ಡೆಲ್ಲಿಯಲ್ಲಿ ರಿಷಿಭವನ್ ತಂದಿದೆ. ಅವ್ರದ್ದು ನಡೀತಾ ಇರೋದು ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ 2.5 ವರ್ಷ ನಾವು ಅದು ಒಂದು ತತ್ವಜ್ಞಾನ ಪಡ್ಕೊಂಡು ಅದಾದಮೇಲೆ ನಾವು ಇಂಡಸ್ಟ್ರಿಯಲ್ಲಿ ಬಂದು ಪುನಃ ನಾವು ಒಂದು ಇಂಜಿನಿಯರ್ ಆಗಿ ಕೆಮಿಕಲ್ ಸೈಡಲ್ಲಿ ನಾವು ನಿರ್ವಾಹ ಮಾಡಿಸಿದ್ವಿ. ಸೊ ಇದರಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿ ಯಾವುದು ಸೇಫ್ಟಿ ತಗೋಬೇಕು ಮತ್ತು ಯಾವುದು ಪ್ರಕಾರ ನಾವು ಮಾಡಬೇಕು, ಈ ತತ್ವಜ್ಞಾನಗಳನ್ನ ಅಲ್ಲಿ ಪಡೆದೀವಿ. ನಮಸ್ಕಾರಗಳು. ಇವತ್ತು ನನಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಈ ಖುಷಿ ಅಂತ ನಾನು ಹೇಳಿದ್ರೆ, ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಬಟ್ ಈ ಅವಾರ್ಡ್ಗೋಸ್ಕರ ನಾನು ಯಾವುದೇ ಥರದ ಸೋಷಿಯಲ್ ವರ್ಕಿಂಗ್ ನಾನು ಮಾಡಿಲ್ಲ. ಬಟ್ ಅದಾಗದೇ ನಾನು ಹುಡ್ಕೊಬಂದಿದ್ದೆ. ಯಾವುದೇ ವ್ಯಕ್ತಿಗೆ ಪ್ರಶಸ್ತಿ ಅದಾಗಾಗಿ ಹುಡ್ಕೊಂಡು ಬರಬೇಕು ಹೊರತು ನಾವು ಹುಡ್ಕೊಂಡು ಹೋಗಬಾರ್ದು. ನಾನು ಮಾಡಿರೋಂಥ ಕೆಲಸ ಪ್ರತಿಯೊಬ್ಬ ನಾನು ಸಾಮಾಜಿಕ ನಾಗರಿಕನ ನಾನು ಹೇಳೋದಿಷ್ಟೇ, ನಮ್ಮ ಸುತ್ತಮುತ್ತಲು ಏನು
ಏನು ಪ್ರದೇಶ ಇದೆಯೋ ಅಲ್ಲಿ ಏನು ಅಂಗವಿಕಲರು ಇರ್ಬೋದು, ಒಂದು ವಯಸ್ಸಾದವ್ರು ಇರ್ಬೋದು, ಒಂದು ಸಾಲ ಮಕ್ಕಳಿರ್ಬೋದು, ಒಂದು ನಿರ್ಗತಿಕ ಮಕ್ಕಳಿರ್ಬೋದು, ನಮ್ಮ ಕೈಲಾಗಿದ್ದು ನಾವು ಸಾವಿರಾರು ಲಕ್ಷಗಟ್ಟಲೆ ಕೊಡೋಕ್ಕಾಗಿಲ್ಲ ಅಂದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೊಟ್ಟು ಅವ್ರ ಎಜುಕೇಷನ್ಗೆ ಮತ್ತು ಒಂದು ಅಂಗವಿಕಲರಿಗೆ ಒಂದು ತರಕಾರಿ ಗಾಡಿ ಹಾಕ್ಕೊಡೋದು, ಒಂದು ಏನೋ ಒಂದು ನಮ್ಮ ಕೈಲಾದಷ್ಟು ಒಂದು ಹೆಲ್ಪ್ ಮಾಡಿಕೊಂಡು ಸುತ್ತಮುತ್ತಲ ಪ್ರದೇಶದಲ್ಲಿರೋವಂಥ ಮಾಡ್ಕೊಂಡ್ರೆ ನಮ್ಮ ಭಾರತನ ನಾವು ಯಾವುದೋ ಲೆವೆಲ್ಗೆ ತಗೊಂಡು ಹೋಗ್ಬೋದು. नमस्कार, मैं नीतू कोइराला, एक्ट्रेस मॉडल, सोशल वर्कर और वाइस प्रेसिडेंट ऑल इंडिया से हूँ. और मैं आज बेंगलुरु में डॉक्टरेट का अवार्ड और चीफ गेस्ट में आई थी. बहुत अच्छा लगा यहाँ का पीपुल्स डिसिप्लिन और बहुत नाइस प्लेस इन बेंगलोर. और सर्वप्रथम मैं थैंक यू देना चाहती हूँ डॉक्टर टी.एन. स्वामी जी का, जो इस डॉक्टरेट अवार्ड का ओनर है. और थैंक यू देना चाहती हूँ माय फ्रेंड प्रियंका चौहान, जिसकी वजह से मैं यहाँ आज आई बेंगलोर. ये एक दो होती है, एक तो पढ़ाई करके हम ले सकते हैं पीएचडी डॉक्टर. एक तो हम अभी ऐसा सिस्टम आया है कि हम लोगों के लिए जिसने बहुत साल से काम किया है, अपने फील्ड में जो योगदान दिया है, योगदान की कदर करके ये डॉक्टर्स अवार्ड दे रहे हैं. और भारत यूनिवर्सिटी के बहुत धन्यवाद. ನಮಸ್ಕಾರ. ಡಾಕ್ಟರೇಟ್ ಪದವಿ ನನಗೆ ಬರ್ತದೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ. ಒಂದೇ 1% ನನಗೆ ನಂಬಿಕೆ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಹೇಗೋ ಅದು ಬಂದಾಗ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಮಾಡಿರೋ ಸಾಧನೆ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ನೋಡಿದವರು ಸಾಧನೆಯನ್ನು ಗುರುತಿಸಿ ನಮ್ಮ ಮಂಜುನಾಥ್ ಅವರು ಹಲವಾರು ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ. ಈಗ ಇದಕ್ಕೆ ತುಂಬ ಚಿಂತೆ. ನೀವು ತಗೊಂಡಾದ್ಮೇಲೆ ನಿಮಗೆ ಇನ್ನೂ ಜಾಸ್ತಿ ಹೊಣೆಗಾರಿಕೆ, ನಿಮ್ಮ ಮೇಲೆ ಜವಾಬ್ದಾರಿ ಬರುತ್ತೆ. ಹೌದು. ಯಾವ ಥರ ನಿಭಾಯಿಸ್ಕೋಬೇಕು ಅಂತ ಇದು ನಮಗೆ ಯಾವ ರೀತಿ ನಮಗೆ ಬರ್ತಾ ಇರ್ತದೆ ಜವಾಬ್ದಾರಿ, ಅದನ್ನು ನಾನು ಫೇಸ್ ಮಾಡ್ಕೊಂಡು ಜವಾಬ್ದಾರಿಯನ್ನು ತಗೊಂಡು ಮುಂದುವರಿಸ್ತಾ. ಈಗ ನಾನು ಉಳಿಸ್ಕೊಳ್ಳೋದು ಅಂತಂದರೆ ನಾನು ಆಲ್ರೆಡಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದೀನಿ. ಎಲ್ಲರೂ ನನ್ನ ಆಯುರ್ವೇದಿಕ್ ಪಂಡಿತರು ಅಂತಲೇ ಕರೀತಾ ಇದ್ದಾರೆ ಆಲ್ರೆಡಿ. ಇದೊಂದು ಅವಾರ್ಡ್ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳಿದೆ ನಮ್ಮ ಮಂಜುನಾಥ್ ಅವ್ರಿಗೆ. ಇಲ್ಲ, ಇದನ್ನು ಯೂನಿವರ್ಸಿಟಿಯಿಂದ ಬರೋದ್ರಿಂದ ಇನ್ನೂ ಹೆಚ್ಚಿನಾಗಿ ನಮಗೆ ಗೌರವ ಸಿಗ್ತದೆ, ತಗೊಳ್ಳಿ ಅಂತೇಳಿ ನಮಗೆ ರೆಕಮೆಂಡ್ ಮಾಡಿದ್ರು. ಅದರಿಂದ ತಗೊಂಡೆ.